ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಆಷಾಢಕ್ಕೆ ಅಂತ ಭದ್ರಾವತಿಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ. ಸೊ ಇವಾಗ ನಾವು ರೀಚ್ ಆಗಿದ್ದು ಇವಾಗ 6:45 ಆಗಿತ್ತು. ಸೊ ಹೊರಗಡೆ ಏನಾದರೂ ಈಗ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅಜ್ಜಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹೊರಗಡೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತೀವಿ. ಸೊ ಬನ್ನಿ, ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ಸೊ ಇಲ್ಲಿ ಜನಾಪುರಕ್ಕೆ ಬಂದ್ವಿ. ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗನು ಬರ್ತಾ ಅಲ್ಲೇ ಹತ್ತಿಸ್ಕೊಂಡು ಬಂದ್ವಿ. ಸೊ ಇಲ್ಲಿ ಜನಾಪುರದಲ್ಲಿ ಚರ್ಚ್ ಇದೆ. ಸೊ ಇದ್ರ ಆಪೋಸಿಟ್ ಇಲ್ಲಿ ಫುಲ್ಲು ಫುಡ್ ಕೋರ್ಟ್ ಥರ ಮಾಡಿದ್ದಾರೆ. ಸೊ ನಾನು ಸ್ಯಾರಿಲಿ ಬಂದಲ್ಲ, ಹಂಗಾಗಿ ನಾನು ಇಳಿಲಿಲ್ಲ. ಸ್ವಲ್ಪ ಗೋಬಿ ಏನಾದರೂ ತಿನ್ನೋಣ ಅಂತ ಏನಾದರೂ ತಿನ್ಬೇಕು ಅನಿಸಿತ್ತು. ನಾನು ಈ ಥರ ಎಲ್ಲ ಯಾವಾಗಲೂ ಜಂಕ್ ಫುಡ್ ಎಲ್ಲ ತಿನ್ನಲ್ಲ, ಯಾವಾಗಾದ್ರೂ ಅಪರೂಪಕ್ಕೆ. ಇವಾಗ ಟ್ರಾವೆಲ್ ಬೇರೆ ಮಾಡ್ಕೊಂಡು ಬಂದಿದ್ದು, ಸ್ವಲ್ಪ ತಲೆ ಎಲ್ಲ ನೋವ್ತಿತ್ತಾ. ಸೊ ಹಾಗಾಗಿ ಇವಾಗ ಸ್ವಲ್ಪ ತಿನ್ಕೊಂಡು ನೋಡೋಣ. ಆದರೆ ನಮ್ಮ ಮಧುರಕ್ಕನ ಮನೆಗೆ ಹೋಗೋಣ. ಅವ್ರಿಗೆ ನಾಳೆ ಬರೋದು ಮಂಡೇ ಅಂತ ಹೇಳಿದ್ದೆ. ಸೊ ನಮ್ಮ ಗುಂಡು ಮಹನ್ಯ ಅವರೆಲ್ಲ ಇದ್ದಾರೆ. ನೋಡೋಣ, ಆದರೆ ಹೋಗಿ ಅವ್ರಿಗೂ ಸರ್ಪ್ರೈಸ್ ಮಾಡೋಣ. ಸೊ ಅಷ್ಟೇ. ಸೊ ಗೋಬಿ ಬಂತು, ಇವರು ತಿಂತಾ ಇದ್ದಾರೆ. ಹಾಯ್ ಬಾಬಾ, ಹಾಯ್ 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 ಇವಾಗ ಈ ಟ್ರೈನ್ ಬಂತು. ಎಲ್ಲಾಯ್ತು? ಏನೋ ಮಾಡ್ತೀನೋ ಏನೋ ಓದ್ಕೊಂಡೆ ಗುಂಡ ಓದ್ಕೊಂಡಿಲ್ವಾ? ತುಂಬಾ ಚೆನ್ನಾಗಿ ಆಗ್ತದೆ. ಏನೇನೇನು ಏನು ನಿಂಗೆ ಹೇಳಲ್ಲ, ಬೈದ್ ಬಾ. ಸೊ ಇದು ನಮ್ಮಮ್ಮ ನನಗೆ ಇವಾಗ ಮತ್ತೆ ತಗೊಂಬಂದ್ ದುಡ್ಡು ಕೊಟ್ರು. ಪಾಪ ಅವ್ರು ಕೊಟ್ಟ ಅಲ್ಲಿ 2 ತಿಂಗಳಾಯ್ತು. ಗುರುಜಿ ಅವಾಗ್ಲೇ ಬರಕೇಳ ಅರ್ಶನ ಕುಂಕುಮ ಕೊಡಕ್ಕೆ ಅವಳು ಏನ್ ತಗತಾಳ ತಗೊಳ್ಳಿ ಅಂದ್ರು. ಇಲ್ಲಪ್ಪ ಅಂದೆ. ಇಲ್ಲ ಅವಳು ಏನ್ ತಗತಾಳ ಅವಳು ಇಷ್ಟಪಟ್ಟೆ ತಗೊಳ್ಳಿ, ತಂದ್ಬಿಟ್ಬೇಕಾದ್ರೆ ಕೊಡ, ನಾನು ಆಮೇಲೆ ಮನೇಲಿ ಅರ್ಶನ ಕುಂಕುಮ ಕೊಡಿಸ್ತೀನಿ ಅಂತ ಹೇಳಿದ್ರು. ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ. ಅರ್ಥ ಆಗ್ಬಿಟ್ಟಿದೆ ನೀನ್ ಅದಾಗಿಲ್ಲ ಇದಾಗಿಲ್ಲ ಹೇಳೋದ್ ಬೇಡ ಅಂತ ಹೇಳಿ ಅವರೇ ಕೊಟ್ಬಿಟ್ಟು. ಹೊಟ್ಟೆವ್ರಿ ನೋಡಿ ಇವರಿಗೆ. ಹೊಟ್ಟೆ ಬರಿ ಏನಿಲ್ಲ, ಹೊಟ್ಟೆ ಬರಿ ಏನಿತ್ತು. ಬೆಳಗ್ಗೆ 5,000 ಡೀಸೆಲ್ ಆಯ್ತು, 5,000 ಡೀಸೆಲ್ ಹಾಕಿದ್ರು. ಈಗ ಎಷ್ಟು ಗೊತ್ತಿಲ್ಲ, ಸೀರೆ ತಗೊಳಕ್ ಕೊಟ್ಟಿದ್ದಾರೆ. ಅಂದ್ರೆ ನನಗೆ ಬೆಳಗ್ಗೆನು ಅಮ್ಮನ ಹತ್ರ 5,000 ಏನು ಡೀಸೆಲ್ಗೆ ಅಂತ ಕೊಡಕ್ಕೆ ಇದು ಮಾಡಿದ್ರು. ರಂಜಿತ್ ಇಸ್ಕೊಳ್ಳಿಲ್ಲ, ಆ ದುಡ್ಡನ್ನು ನಾನೇ ಇಟ್ಕೊಂಡೆ. ಏನು ಇವಾಗ ಮತ್ತೆ ಬಂದ್ಬಿಟ್ಟು ಅಮ್ಮ ದುಡ್ಡು ಕೊಟ್ರ, ಹಿಂಗೆ ಸೀರೆ ತಗೊಳ್ಬೇಕು, ಹಿಂಗೆ ಅರ್ಶನ ಕುಂಕುಮ ಕೇಳಿದಾರೆ ಅಂತ. ಅದಕ್ಕೆ ಅದು ಕೊಟ್ಟಿದ ತಕ್ಷಣ ಇವ್ರು ನೀರು ಕುಡಿತಾ ಇದ್ರು. ಹಂಗೆ ಫುಲ್ ಜೋರಾಗೆ ನಗು ಬಂದ್ಬಿಡ್ತು ಅವ್ರಿಗೆ, ದುಡ್ಡು ಯಾವಾಗಲೂ ನನ್ನ ಹತ್ರನೇ ಬರುತ್ತೆ ಅಂತ. ಸೊ ಅಷ್ಟೇ ಕಾಮಿಡಿ ಆಗಿದ್ದು. ಹೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅಂದಂಗೆ ಹೋಗಿ ಒಂದು ಕ್ಯಾಶ್ ನಿನ್ನ ಹತ್ರನೇ ಬಂದು ಸೇರುತ್ತಲ್ಲ ಅಷ್ಟೇ. ಸೊ ಆ ಥರ ಹಂಗೆ ಅದು ಆ್ಯಕ್ಚುಲಿ ಕಾಮಿಡಿ ಇತ್ತು. ಅದು ವಿಡಿಯೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದು ಲಕ್ಷ್ಮಿ ಹತ್ರ ಬಂದಿದ್ದ ದುಡ್ಡು ಸೇರ್ತಾ ಇರುತ್ತೆ. ಲಕ್ಷ್ಮಿ ಕೊಡಲ್ಲ, ಲಕ್ಷ್ಮಿ ಜೋಪಾನ ಮಾಡಿ ಇಡೋದು, ಕಷ್ಟ ಕಾಲದಲ್ಲಿ ಕೊಡೋದು. ಸೊ ಇವಾಗ ಈ ಥರ ಆಯಿತು. ಅಲ್ಲಿಂದ ಬಂದ್ವಿ, ಇವಾಗ ಊಟ ಮಾಡಬೇಕು. ಎಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ನಮ್ಮ ಅಜ್ಜಿ ಫಸ್ಟ್ ದೃಷ್ಟಿ ತೆಗಿತೀನಿ ಅಂತ ಹೇಳ್ತಿದ್ದಾರೆ. ದೃಷ್ಟಿ ತೆಗೆಸ್ಕೊಂಡು ಬಂದು ಆಮೇಲೆ ಊಟ ಮಾಡಿ ಮಲಗೋದು. ಸೊ ದೃಷ್ಟಿ ತೆಗ್ಸ್ಕೊಬರೋಣ. ಹುಂಡಿಗೆ ಹಾಕಿ ದುಡ್ಡನ್ನ ವಾಪಸ್ ಕೇಳ್ತಿದ್ದೀರಲ್ಲ, ತಪ್ಪಲ್ಲ ಇದು. ಅದು ಏನೋ ಅದು ಮುಜರಾಯಿ ಇಲಾಖೆದಾದ್ರೂ ಕೌಂಟಿ ಸಿಗುತ್ತೆ, ಇದು ಎಲ್ಲೂ ಕೌಂಟಿಗೆ ಸಿಗಲ್ಲ. ಹೋಗಿದ್ ಮಾತ್ರ ಗೊತ್ತಾಗುತ್ತೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ. ನಾನು ನನ್ನ ದುಡ್ಡನ್ನ ಎಲ್ಲೂ ವೇಸ್ಟ್ ಮಾಡಲ್ಲ. ಅಜಯ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಏನಾರ ಅಕೌಂಟ್ ಓಪನ್ ಮಾಡಿರ್ಬೋದಾ ಅಂತ ನಿಮ್ಮ ಮೊಮ್ಮಗಳು ಹೇಳಕ್ಕಾಗಲ್ಲ. ನಮ್ಮ ಅಜ್ಜಿ ಹೇಳ್ತಾ ಇದ್ರ ದುಡ್ಡನ್ನ ರಂಜಿತ್ ಕೊಟ್ಬಿಡು ಅಂತ.
ನಾನು ಕೊಡು ಅಂದಿದ್ದೆ ಕೊಟ್ಟಿಲ್ಲ, ನಿಂಗಂತ ಹೇಳಿ ಕೊಟ್ಟಿರೋದು ನಾನು ಕೊಡ್ತೀನಿ. ಬೆಳಗ್ಗೆ ನಮ್ಮ ಅಮ್ಮ ಕೊಡು ಅಂದಿದ್ದು ನಾನೇ ಇಟ್ಕೊಂಡ್ಬಿಟ್ಟೆ ಆ ದುಡ್ಡನ್ನ. ಸೊ ಅದರಿಂದ ಏನು ಮಾಡಲ್ಲ, ನನ್ಗೆ ಯೂಸ್ಫುಲ್ ಆಗೋ ಥರ ಮೈಕ್ ಒಂದು ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಟಯರ್ಡ್ ಆಗಿದೆ, ನಿದ್ದೆ ಬರ್ತಿದೆ ಫುಲ್ಲು ಪಪ್ಪ. ಅಂದ್ರೆ ಇವತ್ತು ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ನಾವು 7 ಗಂಟೆಗೆ ಬಿಟ್ಟಿದ್ದು. ದೃಷ್ಟಿ ತೆಗಿತಿದ್ದಾರೆ ಹಿಂದೆಗಡೆ ಬಂದಿದ್ದೀವಿ. ಈಗ ತಾನೇ ಹೇಳಿದ್ರು ಡ್ಯೂಯಲ್ ಕ್ಯಾಮ್ರಾ ಇದೆ ಅಂತ, ಮತ್ತೆ ಯಾಕೋ ಹಿಂಗ್ ಆಡ್ತೀವಿ. ನಾನು ಆಕ್ಚುಲಿ ಇದಕ್ಕೆ ತಗೊಂಡಿದ್ದೆ, ಬಟ್ ಅದು ಯೂಸೇ ಮಾಡ್ತೀವಿ. ಆಕ್ಚುಲಿ ಈ ಫೋನ್ ತಗೊಂಡಿದ್ದೆ, ಡ್ಯೂಯಲ್ ಕ್ಯಾಮ್ರಾ ಇದೆ, ಚೆನ್ನಾಗಿದೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದು. ಈಗ ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೆ, ಅದೇ ಅದು ಮರ್ತೆ ಹೋಗುತ್ತೆ. ಸೊ ನಿಮ್ಮನೇಲಿ ಹಿಂಗೇನಾ, ಎಲ್ಲಾದ್ರೂ ಹೋಗಿ ಬಂದ್ರೆ ದೃಷ್ಟಿ ತೆಗೆದು? ಆಕ್ಚುಲಿ ಅದಾಗುತ್ತೆ, ಅದೇನೋ ಗೊತ್ತಿಲ್ಲ, ನಮ್ಗೆ ಅಭ್ಯಾಸ ಆಗಿರೋದಕ್ಕೂ ಅನ್ಕೋ ದೃಷ್ಟಿ ತೆಗಿಯೋರ್ಗು ಸಮಾಧಾನನೇ ಆಗಲ್ಲ. ದೃಷ್ಟಿ ತೆಗೆದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇವಾಗ ಅದು ಏನು ಪೊರ್ಕೆ ಕಡ್ಡಿಲ್ ತೆಗಿತಾರಲ್ಲ, ಅದ್ರ ಫುಲ್ಲು ಪಟ್ 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 ಅಂದ್ರೆ ಫುಲ್ಲು ದೃಷ್ಟಿಯಾಗಿದೆ ಅಂತ. ಸೊ ನಿಮ್ಮನೇಲೂ ಯಾರಾದ್ರೂ ಈ ತರ ತೆಗಿತಾರೆ ನೋಡಿ? ಆಲ್ಮೋಸ್ಟ್ ಎಲ್ಲರ ಮನೇಲೂ ತೆಗಿತಾರೆ, ಇದು ಗೊತ್ತು, ನಮ್ದೇ ಇಲ್ಲ ಅಷ್ಟೇ. ನೋಡೋಣ ಹೀಗೆ ದೃಷ್ಟಿಯಾಗಿದೆ. ಇವತ್ತು ನಾನು ಕಪ್ಪು ಬೆಳೆ ಸ್ವಲ್ಪ ಎಲ್ಲೋದ್ರಿಗೆ ಹಾಕೊಂತೀನಲ್ಲ, ಎಲ್ಲ ಇವಾಗ ಮದ್ವೆಗಿದೆ ಅಂತ ನೋಡ್ತಾ ಇರ್ತಾರಲ್ಲ. ಸುಸ್ತಾಯ್ತಲ್ಲ ಇವತ್ತು ನಿಂಗೆ ತುಂಬಾ? ಪಾಪ ಡ್ರೈವಿಂಗ್ ಮಾಡಿದ್ಯಾ? ಬ್ಯಾಗ್ ಅಲ್ಲಿ ಕ್ಯಾಶ್ ಇರೋದಕ್ಕಾಗಿ ನೀನ್ ಆ ಬ್ಯಾಗ್ ಇಟ್ಕೊಂಡೇ ಕೂತಿದ್ದೆ ನೋಡು, ಅದಕ್ಕೆ ಕೈಯೆಲ್ಲ ನೋವು ಬಂದಿರೋದು. ಇಲ್ಲ, ಈ ಕಡೆ ಕೈ ಫುಲ್ ನೋವು. ಇಲ್ಲಾಂದ್ರೆ ಬ್ಯಾಗ್ ಬಿಸಾಕಿರ್ತಿದ್ದೆ ಎಲ್ಲಾದ್ರೂ. ದೃಷ್ಟಿ ಮಾವ ಅಳಿಯ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ನಮ್ದು ಇದೆ, ಇವಾಗ ನಾವು ಊಟ ಮಾಡ್ಬೇಕು. ಯಾಕೆಂದು ಸೋಂಬೇರಿಗಳಲ್ಲಿ ಮಲ್ಕೊಂಡು ಕ್ಯಾಬ್ ನೋಡ್ಕೊಂಡು ಮಲ್ಕೊಂಡು ಅದೇ ಕಾಂಪಿಟೇಷನ್ ಇದೆ, ಕಳಿಸ್ಬೋದು ನಾವು. ಸೋಂಬೇರಿ ನಂಬರ್ 1 2 3 ಕಾಂಪಿಟೇಷನ್ಗೆ ಕಳಿಸ್ಬೋದು. ರಾತ್ರಿ ಏನೋ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು 4 ವರ್ಷಕ್ಕೆ ಲೇಟ್ ಆಗೋಯ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಮಾರ್ನಿಂಗು ಅಷ್ಟೇ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ, ನನಗೆ ಅಂದರೆ ಲೈಕ್ ಸ್ವಲ್ಪ ಫ್ಯಾಮಿಲಿ ಟೈಮ್ ಅಂತ ಬೇಕಲ್ಲ. ಸೊ ಎಲ್ಲರೂ ಸ್ವಲ್ಪ ಫೋನ್ ನೋಡೋದು, ಟಿ ವಿ ನೋಡೋದು, ಮತ್ತು ನನ್ನ ಬ್ಲಾಗ್ಸ್ ಎಲ್ಲ ಟಿ ವಿಲಿ ಹಾಕೊಂಡು ಎಲ್ಲ ನೋಡ್ತಾ ಇದ್ರು. ಸೊ ಇವಾಗ ಆಲ್ಮೋಸ್ಟ್ ಸಂಜೆ ಆಗಿದೆ. ಇವತ್ತು ಮಂಡೇ, ನಾವು ಪ್ರತಿ ಮಂಡೇ ಭದ್ರಾವತಿಲಿ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಪ್ರತಿ ಮಂಡೇ ಮಿಸ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ಮಂಡೇ ಅಲ್ವಾ, ಹಾಗೆ ಹೋಗ್ಬರೋಣ ಅಂತ. ನೆನ್ನೆ ನೀವು ವಿಡಿಯೋ ನೋಡಿರ್ಬೋದು, ಅದರಲ್ಲಿ ಏನು ಅಲ್ಲಿ ಗುರುಜಿ ಇದ್ದಾರಲ್ಲ, ಅವರು ನನಗೆ ದುಡ್ಡು ಕೊಟ್ಟಿದ್ರಂತೆ, ಸೀರೆ ತೊಗೊಳ್ಬೇಕಿತ್ತು, ಅಂದರೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ. ಸೊ ಅವಳು ಒಪ್ಪಿದ್ದೆ ತೊಗೊಳ್ಳಿ ಅಂತ ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೇ ಇವಾಗ ಅವ್ರು ಹೆಂಗೂ ಅಲ್ಲಿಗೆ ಹೋಗ್ತಿದ್ವಲ್ಲ, ಈಗ ಅವ್ರು ನನಗೆ ಅರ್ಶಿನ ಕುಂಕುಮ ಕೊಡಬೇಕು. ಸೊ ಹಾಗಾಗಿ ಇವಾಗ ಫಸ್ಟ್ ಹೋಗಿ ಒಂದು ಅಂಗಡಿಗೆ ಹೋಗಿ ಸೀರೆ ತೊಗೊಳ್ಬೇಕು. ಸೀರೆ ತೊಗೊಂಡು ಅಲ್ಲಿಂದ ಹೊರಡೋದು. ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬರೋದು ಅಂತ. ಇವಾಗೇನು ಫ್ರೆಶ್ ಅಪ್ ಆದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಬೆಳಗ್ಗೆಯಿಂದ ಏನು ವಿಡಿಯೋ ಮಾಡಿಲ್ಲ. ಈಗ ಆಲ್ಮೋಸ್ಟ್ ಒಂದು 5:30 ಆಗಿದೆ. ಇವಾಗ ಬೇಗ ಹೋಗಿ ಒಂದು ಸ್ಯಾರಿ ತೊಗೊಂಡು ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ. ಒಂಥರ ಏನೋ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ದಿನ ಆದ್ಮೇಲೆ ಮನೆಗೆ, ಅಂದರೆ ಲೈಕ್ ನನಗೇನೆ ನಮ್ಮ ಮನೆಗೆ ಬಂದಿರೋದು ಒಂಥರ ಫೀಲು. ಅದು ತುಂಬ ಜನ ಕನೆಕ್ಟ್ ಆಗುತ್ತೆ. ನಾನಂತೂ ಅಂದರೆ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನು ಅವಾಗೇನು ಅನಿಸ್ತಿರ್ಲಿಲ್ಲ, ಮನೆ ಬಿಟ್ಟಿದ್ನಲ್ಲ, ಸೊ ಅನ್ನಿಸ್ತಿರ್ಲಿಲ್ಲ. ಮತ್ತು ನಾವು ಮನೆ ಕೊಟ್ಟೋ ಟೈಮಲ್ಲಿ ನಾನು ಇಲ್ಲಿಗೆ ಬಂದಲ್ಲ, ಸೊ ಅದು ತುಂಬ ಒಂಥರ ಅಟ್ಯಾಚ್ಮೆಂಟ್ ಬೆಳ್ಕೊಂಡ್ಬಿಡ್ತು. ಸೊ ಹಾಗಾಗಿ ಇವಾಗ ಯಾವಾಗ ಆಷಾಢ ಬರುತ್ತೆ ಬರಬೇಕು ಅಂತ ಅಂತಿದ್ದೆ. ಒಳ್ಳೆ ಟೈಮಲ್ಲೇ ನನ್ನ ಹಸ್ಬೆಂಡು ಫ್ರೀ ಆದರು. ಸೊ ಅವರು ಇದ್ದಾರೆ, ಅವರು ಸ್ವಲ್ಪ ದಿನ ಇರ್ತಾರೆ. ಸೊ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಇನ್ಮೇಲೆ ಸ್ವಲ್ಪ ಅಲ್ಲಿ ಹೋಗೋದು, ಟ್ರಿಪ್ ಹೋಗೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗೆ ಇವಾಗ ಬೇರೆ ಇಲ್ಲಿಗೆ ಬಂದಿದ್ದೀನಲ್ಲ. ಸೊ ಮೋನಿ ಗೊತ್ತಲ್ಲ, ಅವಳು ಹೋಟೆಲಲ್ಲಿ ವರ್ಕ್ ಮಾಡೋದು. ರಾಯಲ್ ಆರ್ಕಿಡ್ ಬಿಟ್ಲು ಬೇರೆ ಕಡೆ ವರ್ಕ್ ಮಾಡ್ತಾಳೆ ಶಿವಮೊಗ್ಗದಲ್ಲೇ. ಸೊ ಆದರೆ ಅವಳಿಗೆ ಹೋಗಿ ಒಂದಿನ ಸರ್ಪ್ರೈಸ್ ಕೊಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಹಾಕೋದು ಹೆಂಗಿದ್ರು ಲೇಟ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಹಾಗಾಗಿ
ಸೊ ಇವಾಗ ನಾನು ರೆಡಿ ಆಗಿದ್ದೀನಿ, ಇಲ್ಲಿಂದ ದೇವಸ್ಥಾನಕ್ಕೆ ಹೊರಡಬೇಕು. ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಬೆಂಗಳೂರಲ್ಲಿ 3 months ಒಂಥರ ಇದ್ದೇ ಅಲ್ವಾ, ಏನು ಅವ್ರಿಗೆ ಅಡುಗೆ ಮಾಡು ತಿಂಡಿ ಮಾಡು ಒಂಥರ ಬಿಸಿ ಅನಿಸ್ತಿತ್ತು. ಇವಾಗ ಏನು ಟೆನ್ಷನ್ ಇಲ್ಲ ಅನ್ನೋದು ಒಂಥರ, ಇವಾಗ ಒಂಥರ ಅಮ್ಮನ ಮನೆ ಎಲ್ಲರೂ ಹೇಳ್ತಾರಲ್ಲ, ಮದುವೆ ಆದಾಗ ಅಮ್ಮನ ಮನೆಗೆ ಹೋದಾಗ ಆರಾಮಾಗಿರ್ತೀವಿ ಅದೇ ಫೀಲ್ ಬರ್ತದೆ. ಅಂದರೆ ನನಗೇನು ಪಾಪ, ನನ್ನ ಹಸ್ಬೆಂಡ್ ಹಂಗೆಲ್ಲ ಏನೂ ಮಾಡಲ್ಲ, ಅವ್ರು ಪರವಾಗಿಲ್ಲ. ಏನಾದರೂ ಇವಾಗ ಮಾಡೋಕ್ಕಾಗಿಲ್ಲ ಅಂದರೆ ಹೊರಗೆ ತಿನ್ನೋಣ, ಅವ್ರೇನು ಪ್ರೆಷರ್ ಹಾಕೋದಿಲ್ಲ. ಬಟ್ ಆದರೂ ನಮಗೆ ಅನ್ಸುತ್ತಲ್ಲ, ಎಷ್ಟು ದಿನ ಅಂತ ಹೊರಗಡೆ ತಿನ್ನೋಕ್ಕಾಗಲ್ಲ ಹೊರಗಡೆ. ಸೊ ಇವಾಗ ಅಂದರೆ ಟೆನ್ಷನ್ ಇಲ್ಲ, ಅಮ್ಮ ಇದ್ದಾರೆ, ಎಲ್ಲ ಮಾಡ್ತಾರೆ, ಅಮ್ಮ ಅಜ್ಜಿ ಎಲ್ಲ ಇದ್ದಾರೆ ಅನ್ನೋದು ಒಂದು ಧೈರ್ಯ. ಸೊ ರೆಡಿ ಆಗಿದ್ದೀನಿ, ಇವಾಗ ಹೋಗ್ಬೇಕು. ಸೊ ಹೇಗೆ ಕಾಣಿಸ್ತಿದ್ದೀನಿ? ಬ್ಯಾಂಗ್ಳೂರಿದ್ದಾಗ ತುಂಬ ಮಿಸ್ ಮಾಡ್ಕೊತಿದ್ದೆ ಈ ಮಿರರ್ನ. ಸೊ ಇವಾಗ ಹೊರಡೋದು. ಸೊ ಇವಾಗ ಸೀರೆ ತೊಗೊಂಡು ಹೋಗ್ಬೇಕು. ನಾನು ಆ್ಯಕ್ಚುಲಿ ಭದ್ರಾವತಿ ಜಾಸ್ತಿ ಶಾಪ್ ಮಾಡಲ್ಲ, ಎಲ್ಲ ಬೆಂಗಳೂರಲ್ಲಿ ತೊಗೊಳ್ಳೋದು. ಸೊ ಅವ್ರು ಪ್ರೀತಿಯಿಂದ ಕೊಟ್ಟಿದ್ದಾರೆ. ಮತ್ತು ಇವಾಗ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ಸೊ ಹಾಗಾಗಿ ಇಲ್ಲಿ ಭದ್ರಾವತಿಲಿ ಸ್ವಲ್ಪ ಚೆನ್ನಾಗಿ ಸಿಗೋದು ಅಂದರೆ ಸೃಷ್ಟಿಲಿ. ಸೊ ಅಲ್ಲಿಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಆಲ್ರೆಡಿ. ಇವಾಗ ಹೊರಟಿದ್ದೀವಿ. ನನಗೆ ಇವಾಗ ಬಟ್ಟೆ ತೊಗೊಳಕ್ ಹೋಗ್ತಾ ಇದೀವಿ. ಫಸ್ಟು ನಾನು ಒಬ್ಳಿಗೆ ಮಾತ್ರ ಬಟ್ಟೆ ತೊಗೊಳಕ್ ಹೋಗ್ತಾ ಇದೀವಿ. ಮಗು ಒಳಗೆ ಹೋಗಪ್ಪ. ಅದ್ ಮಗು ಅಮ್ಮ ನೋಡ್ತಾ ಇದ್ದಲ್ ಗೇಟ್ ಹತ್ರ ನಿಂತ್ಕೊಂಡು, ಒಳಗಡೆ ಕರ್ಕೊಂತಲ್ಲ. ಆಡ್ತೀರಾ? ಸೊ ಇವಾಗ ಹೋಗ್ತಾ ಇದೀವಿ. ಸೊ ಗೈಸ್, ಇವಾಗ ಇಲ್ಲಿ ಸೀರೆ ತಗೊಂಡಿದೀವಿ, ಇವಾಗ ಹೊರಡ್ಬೇಕು. ಬರ್ತಾ ಇದೀವಿ. ಅತ್ತೆ ಮನೆಗೆ ಬಂದಾಗ ನಮ್ಮ ಮನೆಗೆ ಬರ್ಬೇಕು. ಹಂಗೇನಿಲ್ಲ. ಮನೆಗೆ ಬಂದಿರುತ್ತೆ. ಥ್ಯಾಂಕ್ ಯು ಬೇಬಿ ಅಮ್ಮ. ಸೊ ಗೈಸ್, ಇವಾಗ ಇಲ್ಲಿ ಟ್ರೆಂಡ್ಸ್ ಹತ್ರ ಬಂದಿದ್ದೀನಿ. ಮನೆ ಹತ್ರ ಹಾಕೊಳ್ಳೋಕ್ಕೆ ಬಟ್ಟೆ ಅಷ್ಟು ತುಂಬ ಏನು ತಂದಿಲ್ಲ, ಸ್ವಲ್ಪ ತೊಗೊಂಡು ಬಂದಿದೆ. ಹಾಗಾಗಿ ಇಲ್ಲಿ ಆಫರ್ ಏನೋ ಇದೆ ಅಂತ ಹಾಕಿದ್ದಾರೆ. ಸೊ ಅದಕ್ಕೆ ಟ್ರೆಂಡ್ಸಿಗೆ ಬಂದೆ, ನೋಡೋಣ ಬಟ್ಟೆ. ಕ್ಲೋಸಾ? ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಖುಷಿ ಆಯಿತು ಒಂಥರ. ಏನು ಹೋಗಿ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಏನೋ ಒಂದು ಪೂಜೆ ಇದೆ, ಅದು ನಿಮಗೆ ಬೇರೆ ವ್ಲಾಗ್ ಬರುತ್ತೆ. ಸೊ ಊಟ ಕೂಡ ಆಯಿತು, ಇವಾಗ ರೆಸ್ಟ್ ಮಾಡಬೇಕು. ಸೊ ಮತ್ತೆ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಎಲ್ಲ ವ್ಲಾಗ್ಸ್ ಎಲ್ಲ. ಸೊ ಇದೇ ರೀತಿ ಶೇರ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.